ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಜರ್ಮನಿ ಜಪಾನ್ನಲ್ಲಿ ಆರ್ಥಿಕ ಹಿಂಜರಿತ. ಕಳೆದ ಕೆಲವು ದಿನಗಳಿಂದ ನೀವು ಈ ಸುದ್ದಿಯನ್ನು ಓದಿರಬಹುದು. ಜರ್ಮನಿ ಜಪಾನ್ ಮಾತ್ರವಲ್ಲ, ಮುಂದಿನ ಕೆಲ ತಿಂಗಳಲ್ಲಿ ಯುರೋಪಿನ ಹಲವು ರಾಷ್ಟ್ರಗಳು ಆರ್ಥಿಕ ಹಿಂಜರಿತದ ಭೀತಿಗೆ ಸಿಲುಕುವ ಸಾಧ್ಯತೆ ಇದೆ. ಹೀಗಾಗಿ ನಾನು ಈ ವಿಡಿಯೋದಲ್ಲಿ ಜರ್ಮನಿಯಲ್ಲಿ ನಿಜಕ್ಕೂ ಆಗಿದ್ದೇನು, ಜಪಾನ್ನಲ್ಲಿ ಏನು ಆಗ್ತಾ ಇದೆ, ಆರ್ಥಿಕ ಹಿಂಜರಿತ ಅಂದರೆ ಏನು, ಭಾರತದ ಮೇಲೆ ಪರಿಣಾಮ ಏನು ಇತ್ಯಾದಿ ವಿಷಯಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಕೊರೋನಾದ ನಂತರ ಜರ್ಮನಿಯ ಆರ್ಥಿಕತೆ ನಿಧಾನವಾಗಿ ಸುಧಾರಣೆಯಾಗ್ತಾ ಇತ್ತು. ಆದರೆ ಉಕ್ರೇನ್ ಮೇಲಿನ ರಷ್ಯಾ ಆಕ್ರಮಣ ಮತ್ತೆ ಬಲವಾದ ಪೆಟ್ಟು ನೀಡಿತು. ಹೀಗಾಗಿ ಯುರೋಪಿನ ಅತಿ ದೊಡ್ಡ ಆರ್ಥಿಕತೆ ಮತ್ತು ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆ ಎಂದೇ ಖ್ಯಾತಿ ಪಡೆದಿರುವ ಜರ್ಮನಿ ಆರ್ಥಿಕ ಹಿಂಜರಿತದ ಸುಳಿಗೆ ಸಿಲುಕಿತು. ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರುವ ಜರ್ಮನಿ ಸತತ 2 ತ್ರೈಮಾಸಿಕದಲ್ಲಿ ಋಣಾತ್ಮಕ ಅಂದರೆ ನೆಗೆಟಿವ್ ಪ್ರಗತಿ ಸಾಧಿಸಿದೆ. ಹೀಗಾಗಿ ತಾಂತ್ರಿಕವಾಗಿ ಆರ್ಥಿಕ ಹಿಂಜರಿತಕ್ಕೆ ಬಿದ್ದಿದೆ ಎಂದು ಘೋಷಿಸಲಾಗಿದೆ. ಒಂದೇ ಸಾಲಿನಲ್ಲಿ ಹೇಳಬೇಕು ಅಂತಂದರೆ, ಯಾವುದೇ ಒಂದು ದೇಶದ GDP ಸತತ 2 ತ್ರೈಮಾಸಿಕಗಳಲ್ಲಿ ಕುಸಿತ ಕಂಡ್ರೆ ಅದನ್ನು ಆರ್ಥಿಕ ಹಿಂಜರಿತ ಆರಂಭವಾಗಿದೆ ಅಂತ ಹೇಳಬಹುದು. ಅಂದರೆ ಕಂಟಿನ್ಯೂ ಆಗಿ 6 ತಿಂಗಳ ಅವಧಿಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತಲೇ ಸಾಗಿದರೆ ಆರ್ಥಿಕ ಹಿಂಜರಿತ ಶುರುವಾಗಿದೆ ಎಂದು ಅರ್ಥ. ಇದನ್ನು ಪೂರ್ತಿಯಾಗಿ ನೀವು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ GDP ಅಂದರೆ ಏನು ಅಂತ ಮೊದಲು ತಿಳ್ಕೋಬೇಕು. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಥವಾ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಅರ್ಥ. ಅಂದರೆ ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪತ್ತಿಯಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ವ್ಯಾಲ್ಯೂಯೇಷನ್. ಅಂದರೆ ಕೃಷಿ ಉತ್ಪನ್ನ, ಕೈಗಾರಿಕಾ ಉತ್ಪನ್ನ, ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯದಲ್ಲಿನ ವಹಿವಾಟು, ಜನರ ಸಂಬಳ, ಆಮದು ರಫ್ತು ಎಲ್ಲವೂ ಸೇರಿ ಲೆಕ್ಕ ಹಾಕಿದಾಗ GDP ಇಷ್ಟು ಅಂತ ಗೊತ್ತಾಗುತ್ತೆ. GDP ಡೌನ್ ಆಗೋದಕ್ಕೂ ಆರ್ಥಿಕ ಹಿಂಜರಿತಕ್ಕೂ ಏನು ಸಂಬಂಧ ಅಂತ ಕೇಳಬಹುದು. ಸಂಬಂಧ ಇದೆ. ಆರ್ಥಿಕ ಹಿಂಜರಿತ ಉಂಟಾದಾಗ ಜನ ಖರ್ಚು ಮಾಡೋದನ್ನು ಕಮ್ಮಿ ಮಾಡ್ತಾರೆ. ಮೊದಲಿಗೆ ದುಬಾರಿ ಖರ್ಚುಗಳಾದ ಮನೆ, ಕಟ್ಟಡ ನಿರ್ಮಾಣ ಕಡಿಮೆಯಾಗುತ್ತೆ. ನಂತರದ ಹಂತಗಳಲ್ಲಿ ಕಾರು ಇತ್ಯಾದಿ ವಾಹನಗಳ ಮಾರಾಟ ಕುಸಿಯುತ್ತೆ. ಹಿಂಜರಿತ ಮತ್ತಷ್ಟು ಜಾಸ್ತಿ ಆದಾಗ ಜನ ತಮ್ಮ ದಿನ ಬಳಕೆಯ ವಸ್ತು ಖರೀದಿಯಲ್ಲಿ ಕಂಜೂಸುತನ ಶುರು ಮಾಡ್ತಾರೆ. ಕೆಲವರ ಬಳಿ ದುಡ್ಡು ಇರುವುದಿಲ್ಲ, ಇನ್ನು ಕೆಲವರು ದುಡ್ಡಿದ್ದರೂ ಆರ್ಥಿಕ ಹಿಂಜರಿತ ಅಂತ ದುಡ್ಡನ್ನು ಬಿಚ್ಚೋದಿಲ್ಲ. ಯಾವುದಕ್ಕೂ ಇರಲಿ ಅಂತ ಒಂದಷ್ಟು ಹಣವನ್ನು ಸೇಫಾಗಿ ಇಡಲು ಮುಂದಾಗ್ತಾರೆ. ಈ ಮೂಲಕ ದುಡ್ಡಿನ ಹರಿವು ಕಡಿಮೆಯಾಗುತ್ತೆ. ಜರ್ಮನಿಯ 2 ತ್ರೈಮಾಸಿಕದಲ್ಲಿ GDP ದರ ಕನಿಷ್ಠ ಮಟ್ಟದ ಬೆಳವಣಿಗೆಯಾಗಿದೆ. ಈ ಅಂಕಿಅಂಶಗಳು ಜರ್ಮನಿಯನ್ನು ತಾಂತ್ರಿಕವಾಗಿ ಆರ್ಥಿಕ ಹಿಂಜರಿತಕ್ಕೆ ತಳ್ಳಿದೆ. ಸಾಮಾನ್ಯವಾಗಿ ಸತತ 2 ತ್ರೈಮಾಸಿಕಗಳಲ್ಲಿ ಈ ರೀತಿಯ ಕುಸಿತ ದಾಖಲಾದರೆ ಅದನ್ನು ಆರ್ಥಿಕ ಹಿಂಜರಿತ ಅಂತ ಕರೆಯಲಾಗುತ್ತೆ. ಈ ಬಗ್ಗೆ ಜರ್ಮನಿಯ ಹಣಕಾಸು ಸಚಿವರು ಮಾತನಾಡಿದ್ದು, ಅನಿಲಕ್ಕಾಗಿ ರಷ್ಯಾವನ್ನು ನಾವು ಹೆಚ್ಚು ಅವಲಂಬನೆ ಮಾಡಿದ್ದೇ ಈ ಕುಸಿತಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಹಾಗೆಯೇ ಈ ಹಿಂಜರಿತದಿಂದ ಸದ್ಯದಲ್ಲೇ ನಾವು ಚೇತರಿಸಿಕೊಳ್ಳಲಿದ್ದೇವೆ ಅಂತ ಹೇಳಿದ್ದಾರೆ. ಸದ್ಯ G7 ರಾಷ್ಟ್ರಗಳಲ್ಲಿ ಜರ್ಮನಿ ಆರ್ಥಿಕವಾಗಿ ಹೆಚ್ಚು ಪೆಟ್ಟು ತಿಂತಾ ಇದೆ. ಗ್ಯಾಸ್ ಬಿಲ್ಲು 109% ಏರಿಕೆಯಾಗಿದೆ. ತಜ್ಞರ ಪ್ರಕಾರ ಜರ್ಮನಿ ಭಾರೀ ಪ್ರಮಾಣದ ಹಣದುಬ್ಬರ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಹಣದುಬ್ಬರ ಜಾಸ್ತಿ ಆದರೆ ಬೆಲೆಗಳು ಜಾಸ್ತಿ ಆಗುತ್ತವೆ. ಇದರಿಂದಾಗಿ ದೇಶದ ಪ್ರಗತಿ ದರದ ಮೇಲೆ ಭಾರೀ ಪೆಟ್ಟು ಬೀಳ್ತಾ ಇದೆ. ಅಷ್ಟೇ ಅಲ್ಲದೆ ರಷ್ಯಾದಿಂದ ಇಂಧನ ಸರಬರಾಜು ಸ್ಥಗಿತವಾದ ಮೇಲೆ ಇನ್ನಷ್ಟು ಪೆಟ್ಟು ಬಿದ್ದಿದೆ. ಅಂಕಿಅಂಶಗಳ ಪ್ರಕಾರ ಹಣದುಬ್ಬರದಿಂದಾಗಿ ಜರ್ಮನಿಯ ಜನತೆ ಹೆಚ್ಚಿನ ಹಣವನ್ನು ವೆಚ್ಚ ಮಾಡ್ತಾ ಇಲ್ಲ. ಕೈಗಾರಿಕೆಗಳ ಮೇಲೆ ಬಹುದೊಡ್ಡ ಪೆಟ್ಟು ಬಿದ್ದಿದೆ. ಅಲ್ಲದೆ ಈ ಕೈಗಾರಿಕೆಗಳನ್ನು ನಡೆಸುವವರಿಗೆ ರಷ್ಯಾದ ಇಂಧನಕ್ಕೆ ಪರ್ಯಾಯವಾಗಿ ಬೇರೊಂದು ದೇಶದಿಂದ ಇಂಧನ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಉತ್ಪಾದನೆಯ ಮೇಲೂ ಅಡ್ಡ ಪರಿಣಾಮ ಬೀರಿದೆ. ಕೆಲವೊಂದು ಕೈಗಾರಿಕೆಗಳಿಗೆ ಜರ್ಮನಿ ಸರ್ಕಾರ ವಿದ್ಯುತ್ ಸಬ್ಸಿಡಿ ನೀಡ್ತಾ ಇದೆ. ಇದು ಮುಂದಿನ 7 ವರ್ಷಗಳಲ್ಲಿ $32 ಬಿಲಿಯನ್ ಏರಿಕೆಯಾಗಬಹುದು ಅಂತ ಅಂದಾಜಿಸಲಾಗಿದೆ. ಅಲ್ಲದೆ ಈಗಾಗಲೇ ಜರ್ಮನಿಯಲ್ಲಿರುವಂಥ ಪರಮಾಣು ರಿಯಾಕ್ಟರ್ಗಳನ್ನೆಲ್ಲ ಮುಚ್ಚಲಾಗಿದೆ. 2030ರ ವೇಳೆಗೆ
ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಮುಚ್ಚುವುದಾಗಿ ಈಗಾಗಲೇ ಜರ್ಮನಿ ಘೋಷಿಸಿದೆ. ಈ ಎಲ್ಲ ನಿರ್ಧಾರಗಳಿಗೆ ಬದಲಾಗಿ ಪರ್ಯಾಯವಾಗಿ ಇಂಧನವನ್ನು ಹೇಗೆ ಉತ್ಪಾದಿಸುವುದು ಮತ್ತು ಎಲ್ಲಿಂದ ತರಿಸಿಕೊಳ್ಳುವುದು ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಶುಚಿತ್ವಕ್ಕೆ ಹೆಸರುವಾಸಿಯಾದ ದೇಶ, ಸಮಯ ಪಾಲನೆಗೆ ಮಹತ್ವ ನೀಡುವ ಜನ, ಟೆಕ್ ಪ್ರಿಯರ ಅಭಿವೃದ್ಧಿ ಹೊಂದಿದ ದೇಶವಾಗಿರುವ ಜಪಾನ್ 18 ಮತ್ತು 19ನೇ ಶತಮಾನದಲ್ಲಿ ಯುದ್ಧ ಪ್ರಿಯ ದೇಶವಾಗಿತ್ತು. ಸಣ್ಣ ದೇಶವಾದರೂ ಬಲಾಢ್ಯ ಚೀನಾ ರಷ್ಯಾವನ್ನೇ ಸೋಲಿಸಿತ್ತು. ಸೇನಾ ಶಕ್ತಿ, ಯುದ್ಧವೇ ವಿದೇಶ ನೀತಿಯ ಭಾಗವಾಗಿತ್ತು. ಎರಡನೇ ಮಹಾಯುದ್ಧದ ಕೊನೆಯಲ್ಲಿ ಅಣುಬಾಂಬ್ ದಾಳಿಯ ನಂತರ ಜಪಾನ್ ತನ್ನ ವಿದೇಶಾಂಗ ನೀತಿಯನ್ನು ಬದಲಾಯಿಸಿತು. ಮಿಲಿಟರಿಗೆ ಹಾಕುವ ಹಣವನ್ನು ಅಭಿವೃದ್ಧಿಗೆ ಬಳಸಿದ ಕಾರಣ ಜಪಾನ್ನಲ್ಲಿ ಕೈಗಾರಿಕಾ ಕ್ರಾಂತಿಯೇ ಆರಂಭವಾಯಿತು. ಉದ್ಯಮಗಳು ಆರಂಭಗೊಂಡವು. ಸರ್ಕಾರ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡಿತು. ಇದೆಲ್ಲದರ ಪರಿಣಾಮ 1968ರಲ್ಲಿ ಜಪಾನ್ ಯುರೋಪ್ ದೇಶಗಳನ್ನು ಹಿಂದಿಕ್ಕಿ ಎರಡನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ ದೇಶವಾಗಿ ಬದಲಾಯಿತು. 1945ರಲ್ಲಿ ಅಣುಬಾಂಬ್ ಹಾಕಿದ 23 ವರ್ಷದಲ್ಲೇ ಜಪಾನ್ನಲ್ಲಿ ಭಾರೀ ಬದಲಾವಣೆ ನಡೆಯಿತು. 2009ರವರೆಗೆ ಜಪಾನ್ ಆರ್ಥಿಕತೆಯಲ್ಲಿ 2ನೇ ಸ್ಥಾನದಲ್ಲೇ ಇತ್ತು. 2010ರಲ್ಲಿ ಚೀನಾ ಜಪಾನನ್ನು ಸೋಲಿಸಿ 2ನೇ ಪಟ್ಟವನ್ನು ಪಡೆಯಿತು. ಜಪಾನ್ನಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ 30% ಜನ 65 ವರ್ಷ ಮೇಲ್ಪಟ್ಟವರಾಗಿದ್ದಾರೆ. ಆದರೆ ಭಾರತದಲ್ಲಿ 65 ವರ್ಷ ಮೇಲ್ಪಟ್ಟವರ ಸಂಖ್ಯೆ ಇರುವುದು ಕೇವಲ 7%. 15-64 ವರ್ಷ ಜನಸಂಖ್ಯೆ ದುಡಿಯುವ ವರ್ಗದ ಜನಸಂಖ್ಯೆ ಎಂದು ಕರೆಯಲಾಗುತ್ತೆ. ಈ ಸಂಖ್ಯೆ ಹೆಚ್ಚಾದಷ್ಟು ದೇಶ ಅಭಿವೃದ್ಧಿಯಾಗುತ್ತದೆ ಎನ್ನುವಂಥದ್ದು ಆರ್ಥಿಕ ತಜ್ಞರ ಅಭಿಪ್ರಾಯ. ಭಾರತದಲ್ಲಿ 70% ಜನರು 15-64 ವರ್ಷದ ವಯಸ್ಸಿನ ಒಳಗಡೆ ಇದ್ದಾರೆ. ಈ ಕಾರಣದಿಂದಾಗಿ ಜಪಾನ್ನಲ್ಲಿ ಈಗ ಉತ್ಪಾದನೆ ಕಡಿಮೆಯಾಗಿದೆ. ಹಲವಾರು ವರ್ಷಗಳ ಹಿಂದೆ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಜಪಾನ್ ಮತ್ತು ಜರ್ಮನಿ ದೊಡ್ಡ ಸಾಧನೆ ಮಾಡಿದವು. ಆದರೆ ಈಗ ಎಲೆಕ್ಟ್ರಿಕ್ ವಾಹನಗಳ ಬೇಡಿಕೆ ಹೆಚ್ಚಾಗುವುದರ ಜೊತೆಗೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಆಟೋಮೊಬೈಲ್ ಕ್ಷೇತ್ರ ಬಲವಾಗ್ತಾ ಇದೆ. ಉದಾಹರಣೆಗೆ ಭಾರತದಲ್ಲಿ ಈಗ ದೇಶೀಯ ಕಂಪನಿಗಳ ಕಾರು ಹೆಚ್ಚು ಮಾರಾಟವಾಗ್ತಾ ಇದೆ. ಅಷ್ಟೇ ಅಲ್ಲದೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಭಾರತದ ಕಾರುಗಳು ಈಗ ರಫ್ತಾಗ್ತಾ ಇದೆ. ಆರ್ಥಿಕ ಹಿಂಜರಿತ ಭಾರತದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆರ್ಥಿಕ ಹಿಂಜರಿತದಿಂದಾಗಿ ರಫ್ತಿಗೆ ಬೇಡಿಕೆ ಕಡಿಮೆಯಾಗುತ್ತೆ. ಭಾರತ ಪ್ರಮುಖವಾಗಿ ಜರ್ಮನಿ, ಜಪಾನಿಗೆ ಉಡುಪು, ಚಪ್ಪಲಿಗಳು, ಚರ್ಮೋತ್ಪನ್ನ ವಸ್ತುಗಳನ್ನು ಕಳಿಸ್ತದೆ. ಹಾಗೆಯೇ ಜರ್ಮನಿ ಜೊತೆಗೆ ಯುರೋಪಿನ ಬೇರೆ ದೇಶಗಳಲ್ಲೂ ಹಣದುಬ್ಬರದ ಸುಳಿಗೆ ಸಿಲುಕಿವೆ. ಇದು ಅಡ್ಡ ಪರಿಣಾಮ ಬೀರಬಹುದು. 2022-23 ಅವಧಿಯಲ್ಲಿ ಜರ್ಮನಿಗೆ ಭಾರತ $10.2 ಬಿಲಿಯನ್ ಮೊತ್ತದ ವಸ್ತುಗಳನ್ನು ರಫ್ತು ಮಾಡಿತು. ಅಂದರೆ ಈಗ ಅದು 20% ಕಡಿಮೆಯಾಗಿದೆ. ಜರ್ಮನಿ ಆರ್ಥಿಕ ಹಿಂಜರಿತದ ಪರಿಣಾಮ ಎಷ್ಟು ಎಂಬುದನ್ನು ಈಗಲೇ ಹೇಳುವುದು ಕಷ್ಟವಾದರೂ ಆಯ್ದ ವಸ್ತುಗಳ ರಫ್ತಿನಲ್ಲಿ ಗಂಭೀರ ಹಿನ್ನಡೆ ಉಂಟಾಗಲಿದೆ. ಆಮದು ಕಡಿಮೆಯಾಗಿ ರಫ್ತು ಹೆಚ್ಚಾದರೆ ಮಾತ್ರ ಆ ದೇಶ ಅಭಿವೃದ್ಧಿ ಹೊಂದಿದೆ ಎಂದು ಪರಿಗಣಿಸಲಾಗುತ್ತೆ. ಬಹಳ ಮುಖ್ಯವಾಗಿ 2022-23 ಅವಧಿಯಲ್ಲಿ ಭಾರತ $447 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದರೆ $714 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿದೆ. ಈ ನಿಟ್ಟಿನಲ್ಲಿ ಭಾರತ ಈಗ ಮೇಕ್ ಇನ್ ಇಂಡಿಯಾಕ್ಕೆ ಹೆಚ್ಚು ಒತ್ತು ನೀಡಲು ಆರಂಭಿಸಿದ್ದು ಹಲವು ಕಂಪನಿಗಳು ಭಾರತದಲ್ಲೇ ಹೂಡಿಕೆ ಮಾಡಿವೆ. ಇದರ ಫಲ ಈಗಲೇ ಬಾರದೇ ಇದ್ದರೂ ಮುಂದಿನ ಕೆಲ ವರ್ಷಗಳಲ್ಲಿ ಸಿಗಲಿದೆ. ವಿಶ್ವದಲ್ಲೇ UPI ಪಾವತಿಯಲ್ಲಿ ಭಾರತ ನಂಬರ್ 1 ಸ್ಥಾನ ಪಡೆದಿದೆ. ಈಗ ಹಲವು ದೇಶಗಳ ಜೊತೆ ಭಾರತದ RBI UPI ಪಾವತಿ ಸಂಬಂಧ ಸಹಿ ಹಾಕಿದೆ. ಬಹಳ ಮುಖ್ಯವಾಗಿ ಭಾರತ ಈಗ ಡಾಲರ್ ಅವಲಂಬನೆಯನ್ನು ಕಡಿಮೆ ಮಾಡಲು ಸ್ಥಳೀಯ ಕರೆನ್ಸಿ ಜೊತೆಯಲ್ಲೇ ವ್ಯವಹಾರ ನಡೆಸ್ತಾ ಇದೆ. ಕಚ್ಚಾ ತೈಲ ಪೂರೈಸುವ ದೇಶ ಯುದ್ಧದಲ್ಲಿ ಭಾಗವಹಿಸಿದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಏರಿಕೆಯಿಂದ ಡಾಲರ್ ಬೆಲೆ ಏರಿಕೆಯಾಗುತ್ತೆ. ಕಚ್ಚಾ ತೈಲ ದರ ಭಾರೀ ಏರಿಕೆಯಾಗುತ್ತೆ. ಇದಕ್ಕೆ ಪರಿಹಾರ ಎಂಬಂತೆ ಈಗ ಭಾರತ UAE ಜೊತೆ ಸ್ಥಳೀಯ ಕರೆನ್ಸಿ ಪಾವತಿಸಿ ಕಚ್ಚಾ ತೈಲವನ್ನು ಖರೀದಿಸಿದೆ.
ಕೊನೆಯದಾಗಿ ಮೇ 2023ರಲ್ಲಿ ಭಾರತದ ಚುನಾವಣಾ ಆಯೋಗ ನೀಡಿದ ಮಾಹಿತಿಯ ಪ್ರಕಾರ ದೇಶದಲ್ಲಿ 6 ರಾಷ್ಟ್ರೀಯ ಪಕ್ಷ, 54 ಪ್ರಾದೇಶಿಕ ಪಕ್ಷಗಳು ಇವೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಪಕ್ಷಗಳು ಆಡಳಿತ ನಡೆಸ್ತಾ ಇದೆ. ಹೀಗಾಗಿ ಒಂದು ಸರ್ಕಾರ ತಂದ ಯೋಜನೆಗಳನ್ನು ಇನ್ನೊಂದು ಸರ್ಕಾರ ಮುಂದುವರಿಸ್ತದೆ ಎನ್ನುವುದು ಗ್ಯಾರಂಟಿ ಇಲ್ಲ. ಈ ಕಾರಣಕ್ಕಾಗಿ ಅಭಿವೃದ್ಧಿಪರ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹೆಚ್ಚಿನ ಅನುದಾನವನ್ನು ನೀಡಬೇಕು. ವಿಶೇಷವಾಗಿ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ವಿದೇಶಿ ಹೂಡಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಹೂಡಿಕೆಗಳಿಗೆ ಈಗ ಫಲ ಬಾರದೇ ಇದ್ದರೂ 3-4 ವರ್ಷಗಳಲ್ಲಿ ಖಂಡಿತವಾಗಿ ಫಲ ಬಂದೇ ಬರುತ್ತವೆ. ಅಭಿವೃದ್ಧಿಪರ ಯೋಜನೆಗಳು ಯಶಸ್ವಿಯಾದರೆ ಖಂಡಿತವಾಗಿಯೂ ಆರ್ಥಿಕತೆಯಲ್ಲಿ ಭಾರತ ವಿಶ್ವದ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಧನ್ಯವಾದಗಳು.